ಉಪಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ನಾನು ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೀನಿ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು. ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅವ್ರು ಯಾವ ರೀತಿಯಲ್ಲಿ ಬೇಕಾದರೂ ತನಿಖೆಯನ್ನು ಮಾಡಲಿ. ಮತ್ತು ವ್ಯಂಗ್ಯವಾಗಿ ಕುಮಾರಸ್ವಾಮಿ ಮತ್ತು BJPಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ವಿಚಾರಣೆಯಲ್ಲಿ ತಲೆ ಹಾಕಲ್ಲ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅದು ನಾನು ಪೇಪರಲ್ಲಿ ಓದಿದೆ, ನನಗೆ ಮಾಹಿತಿ ಇಲ್ಲ. ಪೇಪರಲ್ಲಿ ಬಂದಿದೆ ನನಗೆ ಮಾಹಿತಿ, ಯಾಕೆಂದರೆ ಅವರು ಪೊಲೀಸ್ ಆಫೀಸರ್ಸು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, BJPಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ನಾವು ಅದಕ್ಕೆ ಭಾಗಿಯಾಗಲಿಲ್ಲ. ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್. ಸರ್, ಈಗ ರಾಜುಗೌಡ ಅವರು ತಮ್ಮ ಮೇಲೆ ಮತ್ತು ಆರೋಪ ಮಾಡುವಂಥದ್ದು ಈ ಸಿಡಿ ವಿಚಾರದಲ್ಲಿ ಇಂಥವು ಆದಾಗ ನಿಮ್ಮ ಹೆಸರನ್ನೇ ಅದಕ್ಕೆ ತಗಲಾಗ್ತಾರೆ. ಅದರ ಜೊತೆಗೆ ಸಿಡಿ ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ DKC ಅವರು, ರಾಜುಗೌಡ ಅವರು. ಅದಕ್ಕೆ ಬಹಳ ಸಂತೋಷ. ನನ್ನ ಆಗಾಗ BJPಯವರು ದಳದವರು ನನ್ನ ಆಗಾಗ ನೆನೆಸ್ಕೋತಾ ಇರ್ತಾರೆ. ಬಹಳ ಸಂತೋಷ. ನಮ್ಮನ್ನೆಲ್ಲ ನೆನೆಸ್ಕೊಳ್ಳೇಬೇಕು ಅವರು, ಪಕ್ಷದ ಅಧ್ಯಕ್ಷ. ಯಾಕೆಂದರೆ ಎಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ, ಕ್ಯಾಪ್ಟನ್ನ ನೆನೆಸ್ಕೊಳ್ದೆ ಇನ್ಯಾರು ನೆನೆಸ್ಕೊಳ್ತಾರೆ ಸಾಮಾನ್ಯಗೆ. ನಾವೇನಾದ್ರು BJPಯವ್ರು ಯಾರು ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು, BJP ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು. ನಾವೇ ಇದು DK ಶಿವಕುಮಾರ್ ಅವರ ಮಾತು. ಅಂದರೆ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ನಾವು ತುಂಬ ತಲೆ ಹಾಕಲ್ಲ. JDS ಮತ್ತು BJPಯವರೂ ಸಹಕಾರ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅಂತ ಅವರ ಅಭಿಪ್ರಾಯ.